ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಸೆಷನ್ ಅನ್ನ ಒಂದು ಉತ್ತಮವಾದಂತಹ ಚಿಂತನೆಯೊಂದಿಗೆ ಆರಂಭಿಸೋಣ. ಇವತ್ತಿನ ಚಿಂತನೆ ಹೀಗಿದೆ: ಸೋಲು ಅಂತ್ಯವಲ್ಲ, ಮತ್ತೆ ಪ್ರಯತ್ನಿಸಲು ಸಿಗುವ ಒಂದು ಹೊಸ ಅವಕಾಶ. ಈ ಪಿಕ್ಚರ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲಿ ಏನನ್ನ ಹೇಳುತ್ತೆ ಈ ಪಿಕ್ಚರ್ ನಮ್ಗೆ? ನೀವು ಏನೇನೋ ಟ್ರೈ ಮಾಡ್ತೀರಾ, ಟ್ರೈ ಮಾಡಿದ ನಂತರ ಸೋಲನ್ನ ಕಾಣ್ತೀರಾ. ಸೋಲನ್ನ ಕಂಡ ನಂತರ ಮತ್ತೆ ಟ್ರೈ ಮಾಡ್ತೀರಾ, ಮತ್ತೆ ಟ್ರೈ ಮಾಡಿದಾಗ ಮತ್ತೆ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಸೋಲು ಅಂತ ಹೇಳೋದು ಯಾವ್ದಕ್ಕೂ ಅಂತ್ಯ, ಅದೊಂದು ಫುಲ್ ಸ್ಟಾಪ್ ಅಲ್ಲ. ಇಲ್ಲಿ ನೋಡಿ, ಫುಲ್ ಸ್ಟಾಪ್ಗೂ ಈ ಒಂದು ಕಾಮಾಗೂ ಇರುವಂತಹ ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮ್ಗೆ. ಅದೇ ರೀತಿ ಸೋಲು ಅನ್ನೋದು ಹೊಸ ಪ್ರಯತ್ನಕ್ಕೆ ನಾಂದಿ ಹಾಡುತ್ತೆ. ಹೊಸ ಪ್ರಯತ್ನ ನಮ್ಗೆ ಹೊಸ ಅವಕಾಶಗಳನ್ನ ಕೊಡುತ್ತೆ. ಹೊಸ ಅವಕಾಶ ಗೆಲುವಿನ ಕಡೆಗೆ ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತಾ ಬರುತ್ತೆ. ಹಾಗಾಗಿ ಪ್ರಯತ್ನಶೀಲರಾಗಿರ್ಬೇಕು. ನಾವ್ ಯಾವತ್ತೂ ಪ್ರಯತ್ನ ಮಾಡೋದನ್ನ ನಿಲ್ಲಿಸ್ಬಾರ್ದು. ಜೀವನದಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನವೂ ಯಶಸ್ವಿ ಅಂತೂ ಆಗೋದಿಲ್ಲ. ಆದ್ರೆ ಕೆಲವೊಮ್ಮೆ ನಾವು ಅದರಲ್ಲಿ ಸೋಲ್ಬಹುದು, ತಪ್ಪುಗಳನ್ನ ಕೂಡ ಮಾಡಬಹುದು, ಅಥವಾ ನಿರೀಕ್ಷಿಸಿದ ಫಲಿತಾಂಶ ಸಿಗದೇ ಇರಬಹುದು. ಆದ್ರೆ ಸೋಲಿಗೆ ಹೆದರಿ ಪ್ರಯತ್ನವನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಸೋಲಿನಿಂದ ನಮ್ಮ ತಪ್ಪುಗಳನ್ನ ತಿಳಿದುಕೊಂಡು ಅವುಗಳಿಂದ ಪಾಠ ಕಲಿತು ಇನ್ನಷ್ಟು ಆತ್ಮವಿಶ್ವಾಸದಿಂದ, ಕಾನ್ಫಿಡೆನ್ಸ್ ಇಂದ ಮತ್ತೆ ಪ್ರಯತ್ನಿಸಿದಾಗ ಯಶಸ್ಸು ನಮ್ಮದಾಗುತ್ತೆ. ಆದ್ರಿಂದ ನಾನ್ ಸೋತ್ಬಿಟ್ಟೆ ಅಂತ ಯೋಚಿಸೋ ಬದಲು ನಾನ್ ಇನ್ನೊಮ್ಮೆ ಪ್ರಯತ್ನಿಸ್ತೀನಿ ಅಂತ ಹೇಳ್ಕೊಳ್ಳೋಣ. ಒಂದೇ ಸಾಲಿನಲ್ಲಿ ಹೇಳ್ಬೇಕಂದ್ರೆ, ಪ್ರಯತ್ನವನ್ನ ನಿಲ್ಲಿಸದವರಿಗೆ ಯಶಸ್ಸು ಖಂಡಿತ ಸಿಗುತ್ತೆ. ದೋಸ್ ಹೂ ಡಸಂಟ್ ಕ್ವಿಟ್ ವಿಲ್ ಡೆಫಿನೆಟ್ಲಿ ವಿನ್. ಆದ್ರಿಂದ ನೀವೆಲ್ಲರೂ ಕೂಡ ಕ್ವಿಟ್ ಮಾಡದೆ ವಿನ್ ಆಗಿ ಅಂತ ಆಶಿಸ್ತೀವಿ ಇವತ್ತಿನ ಚಿಂತನೆಯ ಮೂಲಕ. ನಮ್ಮ ಮೆದುಳು ಕೂಡ ಇದೇ ರೀತಿ ಎಷ್ಟೋ ರಂಧ್ರಗಳಿಂದ, ಎಷ್ಟೋ ಯೋಚನೆಗಳ ಒಳಹರಿವಿನಿಂದ ಕೂಡಿರುತ್ತೆ. ಅದಕ್ಕೆ ಸರಿಯಾದ ಕೀಲಿಕೈ ಸಿಕ್ಕಿದಾಗ ಮಾತ್ರ ಅದು ಕಾರ್ಯನಿರ್ವಹಿಸ್ಲಿಕ್ಕೆ ಶುರುವಾಗುತ್ತೆ. ಇದಾಗಿತ್ತು ಇವತ್ತಿನ ಚಿಂತನ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು, ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ವೆಲ್, ಪಾಠದ ಕಡೆಗೆ ಗಮನ ಹರಿಸೋದಾದ್ರೆ, ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಈ ವಸ್ತುಗಳ ಸ್ಥಿತ್ಯಂತರಗಳ ಬಗ್ಗೆ ತಿಳ್ಕೊಂತಾ ಹೋದ್ವಿ. ಒಂದು ಸ್ಥಿತಿ ಅಂದ್ರೆ ಒಂದು ಸ್ಟೇಟ್ ಇಂದ ಮತ್ತೊಂದು ಸ್ಟೇಟ್ಗೆ, ಘನದಿಂದ ದ್ರವ, ದ್ರವದಿಂದ ಅನಿಲ, ಅನಿಲದಿಂದ ಮತ್ತೆ ದ್ರವ, ದ್ರವದಿಂದ ಘನ, ಈ ರೀತಿ ಬದಲಾಗೋದನ್ನ ನಾವು ಕಲ್ತಿದ್ವಿ. ಹಾಗೇನೆ ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಥಿಂಗ್. ಕ್ಯಾಂಪರ್ ಕೇಳಿದ್ದೀರಾ? ಕ್ಯಾಂಪರ್ಗೆ ಕನ್ನಡದಲ್ಲಿ ಏನಂತೀವಿ? ಕರ್ಪೂರ. ಹೌದಾ? ಈ ಕರ್ಪೂರ ಘನದಿಂದ ಅನಿಲವಾಗುವಂತಹ ಒಂದು ಪ್ರಕ್ರಿಯೆ. ಈ ರೀತಿ ಒಂದು ಟ್ಯಾಬ್ಲೆಟ್ ಶೇಪ್ ಅಲ್ಲಿ ಇರುತ್ತೆ ಕರ್ಪೂರ. ಇದನ್ನು ಹೊತ್ತಿಸಿದಾಗ ಇದು ಲಿಕ್ವಿಡ್, ಘನದಿಂದ ದ್ರವ ಆಗೋದಿಲ್ಲ, ಬದಲಿಗೆ ಡೈರೆಕ್ಟ್ ಆಗಿ ಅನಿಲ ಆಗುತ್ತೆ. ಅದೇ ತರ ಅನಿಲದಿಂದ ಘನ ಆಗುವಂತದ್ದು ಈ ಕರ್ಪೂರ ಒಂದೇ. ಓಕೆ, ಕ್ಯಾನ್ಸರ್ ಒಂದೇ. ಈ ಒಂದು ಪೀಸ್ ಆಫ್ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾ ಇವತ್ತು ಹೊಸದೊಂದು ಪಾಠದ ಕಡೆಗೆ ಗಮನವನ್ನ ಹರಿಸೋಣ. ಇಷ್ಟು ದಿನ ನಾವು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಕಲ್ತಿದ್ವಿ ಅಲ್ವಾ? ಕನ್ಸ್ನಲ್ಲೂ ಘನ, ದ್ರವ, ಅನಿಲ ಇವೆಲ್ಲ ನೆನಪು ಬರೋದು. ಈಗ ಜೀವಶಾಸ್ತ್ರಕ್ಕೆ ಜೈವಿಕವಾದಂತಹ ವಿಷಯವನ್ನ ಕಲ್ತ್ಕೊಂತ ಬರೋಣ. ಸಾಮಾನ್ಯವಾಗಿ ನಾವು ದಿನನಿತ್ಯ ನಮ್ಮ ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತಹ ಪದಾರ್ಥಗಳಿಂದ ಹಿಡಿದು ನಮ್ಮ ಶಾಲಾ ಆವರಣದಲ್ಲಿ ಇದನ್ನ ಕಾಣ್ತಾ ಹೋಗಬಹುದು. ಏನದು? ಮೊನೊಕಾಟ್ ಅಂಡ್ ಡಯೋಕಾಟ್ ಪ್ಲಾಂಟ್ಸ್ ಅಥವಾ ಏಕದಳ, ದ್ವಿದಳ ಸಸ್ಯಗಳು ಅಂತ ಕರಿತೀವಿ. ಏನಿದು ಏಕದಳ, ದ್ವಿದಳ? ಇದ್ರ ಬಗ್ಗೆ ಅರ್ಥೈಸ್ಕೊಂತ ಹೋಗೋಣ ವಿತ್ ದ ಹೆಲ್ಪ್ ಆಫ್ ಅ ಸಿಮ್ಯುಲೇಷನ್. ಈ ಸಿಮ್ಯುಲೇಷನ್ ನ ನೀವು ಓಲ್ಯಾಪ್ಸ್ ಈ ಒಂದು ವೆಬ್ಸೈಟ್ ನಲ್ಲಿ ಕಾಣ್ಲಿಕ್ಕೆ ನಿಮ್ಗೆ ಸಿಗುತ್ತೆ. ಓಕೆ, ಇದು ಫ್ರೀ ವೆಬ್ಸೈಟ್ ಆಗಿದೆ. ನೀವು ಕೂಡ ಸಮಯ ಸಿಕ್ಕಾಗ ಖಂಡಿತ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇನ್ಫಾರ್ಮೇಶನ್ ನ ಪಡ್ಕೊಳ್ಬಹುದು. ಈಗ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕಾಣಿಸುತ್ತಾ ಅಂತ ಹೇಳಿ. ಕಾಣಿಸ್ತಾ ಇದೆಯಾ?
ಓಕೆ. ಇಲ್ಲೊಂದು ಸುಂದರವಾಗಿರುವಂತಹ ಗಿಡದ ಪಿಕ್ಚರ್ ಇದೆ. ಈ ಗಿಡಕ್ಕೆ ಯಾವ ಹೂ ಸೂಕ್ತ ಅದ್ ಹೇಗ್ ಗೊತ್ತಾಗುತ್ತೆ ನಿಮ್ಗೆ? ನೋಡೋಣವಾ? ಈ ಹೂ ಸೂಕ್ತನಾ? ಇಲ್ಲ ಅಂತಿದೆ. ಈ ಹೂ ಸೂಕ್ತನಾ? ಇಲ್ಲ ಅಂತಿದೆ. ಈ ಹೂ ಸೂಕ್ತನಾ? ಎಸ್, ಈ ಹೂ ಸೂಕ್ತ. ಈ ಹೂ ಇಲ್ಲ. ಆದ್ರಿಂದ ಈ ಹೂವಿಂದ ಈ ಒಂದು ಗಿಡ ಸೂಕ್ತ ಅಂತ ಅನ್ಸುತ್ತೆ. ನೆಕ್ಸ್ಟ್, ಜೋಳ. ಜೋಳದ ತೆನೆ ಒಂದನ್ನ ಕಾಣಬಹುದು. ಇಲ್ಲಿ ಕಾಟಿಲೀಡನ್ಸ್ ಅಂತ ಇದೆ. ಏನು ಕಾಟಿಲೀಡನ್ಸ್ ಅಂದ್ರೆ ಇದಾ, ಇದಾ, ಇದಾ ಅಥವಾ ಇದಾ? ಇದು ಅಂತ ಹೇಳ್ತಾ ಇದೆ. ಹೇಗ್ ಮೇಡಮ್ ಗೊತ್ತಾಗ್ತಾ ಇದೆ? ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ತಾ ಇದೀವಿ ಅಂದ್ರೆ ಯಾವ್ದು ಸರಿ ಆಗುತ್ತೋ ಪ್ರತಿಯೊಂದು ನೋಡ್ತಾ ಇದೀವಿ. ಇದ್ರ ಹಿಂದೆ ಇರುವಂತ ವಿಜ್ಞಾನ ಏನು ಮತ್ತಷ್ಟು ನೋಡ್ತಾ ಹೋಗೋಣ. ಪೋಲೆನ್ಸ್. ಪೋಲೆನ್ಸ್ ಅಂತ ಹೇಳಿದ್ರೆ, ಪೋಲೆನ್ಸ್ ಅಂತ ಹೇಳಿದ್ರೆ ಏನು? ಇದು ಒಂದು ಹೂ ಅಂತ ಭಾವ. ಹೂವಿನ ಮಧ್ಯದಲ್ಲಿ ಕಾಣುತ್ತಲ್ಲ ಈ ಭಾಗ, ಇದನ್ನ ನಾವು ಪೋಲೆನ್ಸ್ ಅಂತ ಕರಿತೀವಿ. ಓಕೆನಾ? ಈ ಪೋಲೆನ್ಸ್ ಈ ಒಂದು ಹೂನಲ್ಲಿ ಎಲ್ಲಿದೆ? ಯಾವ ತರ ಇದೆ ನೋಡೋಣವಾ? ಈ ಹೂವಲ್ಲಿ ಈ ರೀತಿಯಾಗಿದ್ಯಾ, ಈ ರೀತಿಯಾಗಿದ್ಯಾ, ಈ ರೀತಿಯಾಗಿದ್ಯಾ, ಈ ರೀತಿಯಾಗಿದ್ಯಾ, ಈ ರೀತಿಯಾಗಿದೆ ಅಂತ ತೋರಿಸ್ತಾರೆ. ನಮ್ಗೆ ಇದಕ್ಕೂ ಯಾವುದೇ ವ್ಯತ್ಯಾಸಗಳೇ ಕಾಣಿಸ್ತಾ ಇಲ್ಲ. ಏನಿರಬಹುದು? ಹೆಲ್ಪ್ ನೋಡೋಣ. ಹೆಲ್ಪ್ ಸಿಗ್ತಾ ಇಲ್ಲ. ನೆಕ್ಸ್ಟ್, ಈ ಒಂದು ಗಿಡಕ್ಕೆ ಬೇರು ಯಾವ ರೀತಿ ಬೇರಿರುತ್ತೆ? ಈ ರೀತಿ ಬೇರಾ? ಇಲ್ಲ. ಈ ರೀತಿ ಬೇರಾ? ಇಲ್ಲ. ಇದಾ? ಇಲ್ಲ. ಈ ರೀತಿಯ ಬೇರಿರುತ್ತಂತೆ. ಹೇಗೆ? ಇದ್ರ ಹಿಂದೆ ಏನೋ ಒಂದು ಸೈನ್ಸ್ ಇರ್ಬೇಕಲ್ವಾ? ನಮ್ಗೆ ಅರ್ಥನೇ ಆಗ್ತಿಲ್ವಲ್ಲ, ಏನಿರಬಹುದು ಅದು? ಇನ್ನೊಂದು ನೋಡೋಣ. ಓಕೆ, ಆಯ್ತು, ಇಷ್ಟೇ. ಓಕೆ, ಇದು ಸಹ ನಾವು ಮಾಡಾಗಿತ್ತಲ್ಲ. ಈ ಗಿಡಕ್ಕೆ ಯಾವ ರೀತಿ ಹೂ ಬೇಕು ಅಂತ, ಈ ರೀತಿ ಹೂ ಬೇಕು ಅನ್ನೋದು ನಮ್ಗೆ ಗೊತ್ತಾಯ್ತು. ಇದಕ್ಕೆ ಇನ್ನ ಸೇಪಲ್ಸ್ ಅಂತ ಕರಿತೀವಿ, ಪುಷ್ಪ ಪಾತ್ರೆಗಳು ಅಂತ. ಇದು ಸೂಕ್ತನಾ? ಇದು ಸೂಕ್ತನಾ? ಇದು ಸೂಕ್ತನಾ? ಇದು ಸೂಕ್ತನಾ? ಇದು ಸೂಕ್ತ ಅಂತ ಹೇಳ್ತಾ ಇದೆ. ಇದ್ರ ಹಿಂದೆ ಏನಪ್ಪ ಸೈನ್ಸ್ ಇದೆ ನಮ್ಗೊಂದು ಅರ್ಥನೇ ಆಗ್ತಾ ಇಲ್ಲ. ಆದ್ರೆ ಈ ಕ್ಲಾಸನ್ನ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸ್ ಅಷ್ಟರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ನ 100% ಆಗಿ ನೀವು ಕ್ಲಿಯರ್ ಮಾಡ್ಕೊಬಹುದು. ಪ್ರತಿಯೊಂದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇದ್ರ ಹಿಂದೆ ಇರುವಂತದ್ದು ಬಹಳ ಸಿಂಪಲ್ ಆಗಿರುವಂತ ಸೈನ್ಸ್. ಏನು? ಈಗ ಅಡ್ಗೆ ಮಾಡೋದ್ಕಿಂತ ಮುಂಚೆ ನೀವ್ ಯಾವ್ದಾದ್ರು ಅಡ್ಗೆ ಕಾರ್ಯಕ್ರಮಗಳನ್ನ ನೋಡಿದಾಗ ಟಿವಿಲಿ ಫುಡ್ ಪ್ರೋಗ್ರಾಮ್ಸ್ ಬರ್ತಲ್ವಾ, ಕುಕಿಂಗ್ ಚಾನಲ್ ಪ್ರೋಗ್ರಾಮ್ಸ್ ನೋಡಿದಾಗ ಅವ್ರು ಏನ್ ಹೇಳ್ತಾರೆ? ಉದಾಹರಣೆಗೆ ಈಗ ರಸಂ ತಿಳಿ ಸಾರು ಮಾಡ್ತಿದೀವಿ ಅಂತ ಹೇಳಿದ್ರೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಬೇಕು, ಎಣ್ಣೆ ಬೇಕು, ಸಾಸಿವೆ ಬೇಕು, ಜೀರಿಗೆ ಬೇಕು, ಹಾ, ಆನಂತರ ಮೆಣಸು ಬೇಕು, ಕೊತ್ಮಿರಿ ಸೊಪ್ಪು ಬೇಕು, ಈ ರೀತಿ ಹೇಳ್ತಾರಲ್ವಾ? ಚಿಕ್ಕ ಚಿಕ್ಕ ಬಟ್ಲುಗಳನ್ನೆಲ್ಲ ಇಟ್ಕೊಂಡು ಇವೆಲ್ಲ ಬೇಕು 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 ಅಂತ ಹೇಳ್ತಾರೆ. ಅದೇ ರೀತಿ ಈ ಏಕದಳ ದ್ವಿದಳ ಸಸ್ಯಗಳ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಮೊದಲನೇದು ಸಸ್ಯಗಳ ಭಾಗಗಳ ಕುರಿತು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಏನ್ ಮುಖ್ಯ ಆಗುತ್ತೆ? ಈ ಸಸ್ಯಗಳ ಭಾಗಗಳ ಕುರಿತು ನೀವ್ ತಿಳ್ಕೊಳೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಆದ್ರಿಂದ ಇವತ್ತಿನ ಸೆಷನ್ ಅಲ್ಲಿ ನಾವು ಸಸ್ಯಗಳ ಭಾಗಗಳು ಅಥವಾ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅನ್ನ ತಿಳ್ಕೊಳ್ಳೋಣ. ಓಕೆ, ಯಾವ್ದೇ ಹರಿಬೇರಿ ಬೇಡ, ನಿಧಾನವಾಗಿ ಒಂದೊಂದೇ ಕಲ್ತ್ಕೊಂತಾ ಹೋಗೋಣ. ಓಕೆನಾ? ಆರ್ ಯು ಆಲ್ ವಿತ್ ಮೀ? ನನ್ ಜೊತೆಗೆ ರೆಡಿ ಇದ್ದೀರಾ ನೀವು? ಹಾಗಿದ್ರೆ ಬನ್ನಿ. ಸಸ್ಯಗಳ ಪ್ರಮುಖ ಭಾಗಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಏನು ಏನಿದು? ವೈಟ್ ಕಲರ್ ಹೂವ ಮೇಡಮ್ ಅಂತ ನೀವ್ ಹೇಳ್ಬಹುದು. ಈ ವೈಟ್ ಕಲರ್ ಹೂವ ಇದೆಲ್ಲ ಪ್ರತಿಯೊಂದು ಭಾಗವು ಸಸ್ಯಗಳ ಜೀವನದಲ್ಲಿ ಒಂದೊಂದು ಪ್ರಮುಖವಾದಂತಹ ಕೆಲಸವನ್ನ ಮಾಡುತ್ತೆ. ಅದೇ ರೀತಿ ಈ ಒಂದು ಭಾಗವನ್ನ, ಈ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಈ ಭಾಗವನ್ನ ನಾವು ಪೆಟಲ್ಸ್ ಅಂತ ಕರಿತೀವಿ ಅಥವಾ ದಳಗಳು ಅಂತ ಕರಿತೀವಿ. ಏನ್ ದಳಗಳು? ಪೆಟಲ್ಸ್. ನಾವು ಹೂವನ್ನ ನೋಡಿದ ತಕ್ಷಣ ನಮ್ ಕಣ್ಣಿಗೆ ಮೊದಲು ಕಾಣಿಸ್ಕೊಳೋದೇ ಈ ಬಣ್ಣ ಬಣ್ಣದ ರೆಕ್ಕೆಗಳು. ಇವುಗಳನ್ನ ನಾವು ದಳಗಳು ಅಥವಾ ಹೂವಿನ ಎಸಳುಗಳು ಅಂತ ಕರಿತೀವಿ. ಏನಪ್ಪಾ ಇದ್ರ ಕೆಲ್ಸ? ಇದು ಹೂವಿಗೆ ಸುಂದರವಾದಂತಹ ಬಣ್ಣ ಮತ್ತು ಒಳ್ಳೆಯ ಸುವಾಸನೆಯನ್ನ ಕೊಡುತ್ತೆ. ಇದು ಹೂವಿಗೆ ಸುಂದರವಾಗಿರುವಂತಹ ಬಣ್ಣ ಬಣ್ಣದ ಹೂಗಳನ್ನ ನೋಡ್ತೀವಿ. ಈಗ ಸೇವಂತಿಗೆ ಒಂದೇ ಹೂವನ್ನ ತೆಕ್ಕೊಂಡ್ರೆ ಎಷ್ಟು ರೀತಿ ಕಲರ್ ಇದೆ ಅಲ್ವಾ? ಯೆಲ್ಲೋ ಕಲರ್ ಇರುತ್ತೆ, ಓಕೆ,
ವೈಟ್ ಕಲರ್ ಹೂವ ಇರುತ್ತೆ, ಪರ್ಪಲ್ ಕಲರ್ ಇರುತ್ತೆ, ವೆರಿ ಗುಡ್. ಚಾಕ್ಲೇಟ್ ಕಲರ್ ಇರುತ್ತೆ, ಹೌದು, ಮೊನ್ನೆ ಹಬ್ಬಕ್ ನಾವು ಕೂಡ ಚಾಕ್ಲೇಟ್ ಕಲರ್ ಹೂವ ಸಿಕ್ಕಿತ್ತಲ್ವಾ? ಅದೇ ರೀತಿ ಹೂಗಳಿಗೆ ಸೂಕ್ತವಾಗಿರುವಂತಹ ಬಣ್ಣಗಳಿರುತ್ತೆ. ಮತ್ತೆ ಸುವಾಸನೆ, ಈಗ ಗುಲಾಬಿ ಹೂವಿನ ದಳಗಳನ್ನ ನೋಡಿ, ಎಷ್ಟು ಸುವಾಸನೆ ಭರಿತವಾಗಿರುತ್ತಲ್ವಾ? ಅಥವಾ ಮಲ್ಲಿಗೆ ಹೂವಿನ ದಳಗಳನ್ನ ನೋಡಿ, ಎಷ್ಟು ಘಮಘಮಿಸ್ತಾ ಇರುತ್ತಲ್ವಾ? ಈ ಸುವಾಸನೆ ಯಾಕಿರುತ್ತೆ ಅಂತ ಹೇಳಿದ್ರೆ, ಜೇನು ನೊಣಗಳು, ಹನಿ ಬೀಸ್, ಚಿಟ್ಟೆಗಳು ಮತ್ತು ಹಕ್ಕಿಗಳನ್ನ ತನ್ನತ್ತಕ್ಕೆ ಕೈ ಬೀಸಿ ಕರೆಯುತ್ತೆ. ಈ ಕೀಟಗಳು ಹೂವಿನ ಮೇಲೆ ಬಂದು ಕುಳಿತಾಗ ಸಸ್ಯಗಳ ಸಂತಾನೋತ್ಪತ್ತಿಗೆ ಹೊಸ ಗಿಡ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಆದ್ರಿಂದ ಈ ದಳಗಳು ಹೂಗಳನ್ನ ಸುಂದರವಾಗಿ ಮಾತ್ರ ಕಾಣಲ್ಲ, ಹೂಗಳ ಸಂತಾನೋತ್ಪತ್ತಿ ಆಗಕ್ಕೆ, ಇನ್ ಆರ್ಡರ್ ಟು ಹ್ಯಾವ್ ದ ರೀಪ್ರೊಡಕ್ಷನ್ ಆಫ್ ಪ್ಲಾಂಟ್ಸ್, ಇದು ಸಹಾಯಕವಾಗ್ತಾ ಬರುತ್ತೆ. ಓಕೆ, ಅರ್ಥ ಆಯ್ತಾ ಮಕ್ಳೇ? ವೆರಿ ಗುಡ್. ನೆಕ್ಸ್ಟ್, ಪುಷ್ಪ ಪಾತ್ರೆ ಅಥವಾ ರಕ್ಷಾದಳ, ಇದನ್ನ ಇಂಗ್ಲಿಷ್ ನಲ್ಲಿ ಸೇಪಲ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಟೇಕ್ ಅ ನೋಟ್ ಆಫ್ ಇಟ್, ನೋಟ್ ಮಾಡ್ಕೋಬಹುದು. ಪುಷ್ಪ ಪಾತ್ರೆ ಅಥವಾ ರಕ್ಷಾದಳ, ಇಂಗ್ಲಿಷ್ ನಲ್ಲಿ ಇದಕ್ಕೆ ಸೇಪಲ್ಸ್ ಅಂತ ಕರಿತೀವಿ. ಏನಿದು? ಈಗ ಹೂ ಪೂರ್ತಿ ಅರಳುವ ಮುನ್ನ ಮೊಗ್ಗಾಗಿರುತ್ತಲ್ವಾ, ಆ ಮೊಗ್ಗಿನ ಸುತ್ತಲೂ ಹಸಿರು ಬಣ್ಣದ ಎಲೆಗಳಂತಹ ಒಂದು ಕವಚ ಇರುತ್ತೆ. ಆ ಕವಚವನ್ನ ನಾವು ರಕ್ಷಾದಳ ಅಥವಾ ಪುಷ್ಪ ಪಾತ್ರೆ ಅಂತ ಕರಿತೀವಿ. ಈಗ ನಿಮ್ಮ ಮನೆಗಳಲ್ಲಿ ಹೂವಿನ ತೋಟ ಇದ್ರೆ, ಇಫ್ ಯು ಹ್ಯಾವ್ ಅ ಗಾರ್ಡನ್ ಇನ್ ಯೋರ್ ಹೌಸ್, ಅಥವಾ ನಿಯರ್ ಬೈ ಎಲ್ಲಾದ್ರೂ ಫ್ಲವರ್ಸ್ ವೆಂಡರ್ಸ್ ಗಳಿದ್ರೆ, ಅಂದ್ರೆ ಹೂಗಳನ್ನ ಮಾರುವಂತವ್ರಿದ್ರೆ, ಅವ್ರ ಹತ್ರ ಈ ಗುಲಾಬಿ ಹೂವನ್ನ ನೋಡಿ. ಓಕೆ, ಇಟ್ ಇಸ್ ರೋಸ್ ಫ್ಲವರ್. ಅದರಲ್ಲಿ ನೀವು ಈ ರೀತಿ ಪುಷ್ಪ ಪತ್ರೆಗಳನ್ನ ಗಮನಿಸಬಹುದು. ಯು ಕ್ಯಾನ್ ಫೈಂಡ್ ದ ಸೇಪಲ್ಸ್ ಓವರ್ ದಟ್. ಕ್ಲಿಯರ್ ಚಿಲ್ಡ್ರನ್? ಅರ್ಥ ಆಗ್ತಾ ಇದೆಯಾ? ಆರ್ ಯು ಆಲ್ ವಿತ್ ಮೀ? ವೆರಿ ಗುಡ್. ಮೇಕ್ ಅ ನೋಟ್ ಆಫ್ ಇಟ್. ಮಾಡ್ಕೊಂಡ್ರಾ? ನಾನು ಇಲ್ಲೊಂದು ಹೂವನ್ನ ತೆಗೆದಿಟ್ಕೊಂಡಿದ್ದೆ, ಗುಲಾಬಿ ಹೂವನ್ನ ನಿಮ್ಗೋಸ್ಕರ ತೋರ್ಸ್ಲಿಕ್ಕೆ. ದಿಸ್ ಪಾರ್ಟ್, ಈ ಹಸಿರು ಬಣ್ಣದ ಭಾಗ ಏನಿದೆ, ಇದನ್ನ ನಾವು ಸೇಪಲ್ಸ್ ಅಥವಾ ಪುಷ್ಪ ಪಾತ್ರೆಗಳು ಅಂತ ಕರಿತೀವಿ. ಕ್ಯಾನ್ ಯು ಆಲ್ ಸಿ ಹಿಯರ್ ದಿಸ್ ಪಾರ್ಟ್? ಪುಷ್ಪ ಪಾತ್ರೆಗಳು, ಸೇಪಲ್ಸ್ ಅಂತ ಕರಿತೀವಿ. ಇದೊಂದು ಹೂವ ತಂದಿದ್ದೆ, ಇದನ್ನ ಎಸಳುಗಳು, ದಳಗಳು ಅಥವಾ ಎಸಳುಗಳು ಅಂತ ಕರಿತೀವಿ. ಕ್ಲಿಯರ್ ವಿತ್ ದಿಸ್? ಈ ಗುಲಾಬಿ ಹೂವಿನಲ್ಲಿ ಈ ಭಾಗ ಎಸಳುಗಳು ಅಂತ ಹೇಳಿದ್ರೆ, ಇಲ್ಲಿ ಹಾಕಿರ್ತೀನಿ ನೋಡಿ, ದಿಸ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಪೆಟಲ್ಸ್, ರೋಸ್ ಪೆಟಲ್ಸ್ ಅಂತ ಹೇಳ್ತೀವಿ. ಕ್ಲಿಯರ್ ವಿತ್ ದಿಸ್? ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ ನಿಮ್ಗೆ? ವೆರಿ ಗುಡ್. ಮುಂದೆ ಹೋಗಬಹುದಾ? ರಕ್ಷಾದಳ ಅಥವಾ ಪಾತ್ರೆಗಳು ಹೂಗಳನ್ನ ರಕ್ಷಿಸುತ್ತೆ. ಹೂ ಅರಳಿದ ಮೇಲೆ ಇವು ಹೂವಿನ ತಳಭಾಗದಲ್ಲಿ ಕೆಳಗೆ ಕುತ್ಕೊಳ್ಳುತ್ತೆ. ಯಾವುದೇ ಹೂವನ್ನ ತೆಕ್ಕೊಂಡ್ರು ಕೆಳಭಾಗದಲ್ಲಿ ಈ ರೀತಿ ಹಸಿರು ಬಣ್ಣದ ಪುಷ್ಪ ಪಾತ್ರೆಗಳು ಅಥವಾ ರಕ್ಷದಳನ್ನ ನಾವು ಕಾಣಬಹುದು. ನೆಕ್ಸ್ಟ್, ಪರಾಗ ರೇಣು. ಪರಾಗ ರೇಣುಗಳು ಅಥವಾ ಪೋಲನ್ಸ್ ಅಂತ ಕರಿತೀವಿ. ಇಫ್ ಐ ವುಡ್ ಟೇಕ್ ಅ ರೋಸ್ ಫ್ಲವರ್ ಹಿಯರ್, ಈ ಭಾಗ, ಕ್ಯಾನ್ ಯು ಆಲ್ ಸಿ ದಿಸ್ ಪಾರ್ಟ್? ಐ ಕ್ಯಾನ್ ಪ್ಲಕ್ ಇಟ್ ಅಂಡ್ ಶೋ ಇಟ್ ಹಿಯರ್. ಕಾಣಿಸ್ತಾ ಇದೆಯಾ? ಯೆಲ್ಲೋ ಕಲರ್ ಭಾಗ, ಈ ಭಾಗ. ಕ್ಯಾನ್ ಯು ಆಲ್ ಸಿ ದ ಯೆಲ್ಲೋ ಕಲರ್ ಸೀಡ್ ಹಿಯರ್? ಅರ್ಶಿನ ಭಾಗದ ಬೀಜದನ್ನ ನೋಡಬಹುದಲ್ಲ? ಸಾಮಾನ್ಯವಾಗಿ ಹೂ ಸಿಕ್ಕಿದ್ರೆ ನೀವು ನೋಡಿ ಗುರ್ತಿಸಬಹುದು. ಈ ಭಾಗವನ್ನ ಪರಾಗ ರೇಣುಗಳು ಅಥವಾ ಪೋಲನ್ಸ್ ಅಂತ ನಾವು ಕರಿತೀವಿ. ಏನಿದು? ನೀವು ಹೂವಿನ ಮಧ್ಯಭಾಗವನ್ನ ಮುಟ್ಟಿದಾಗ ನಿಮ್ಮ ಕೈಗೆ ಹಳದಿ ಬಣ್ಣದ ಸಣ್ಣ ಸಣ್ಣ ಪುಡಿ ಅಥವಾ ಧೂಳು ಅಂಟಿಕೊಳ್ಳುತ್ತೆ ಅಲ್ವಾ? ಅದನ್ನೇ ಪರಾಗ ರೇಣುಗಳು ಅಂತ ಕರಿತೀವಿ. ಇದು ಹೂವಿನ ಗಂಡು ಭಾಗ. ಒಂದು ಹೂವು ಮುಂದೆ ಕಾಯಿಯಾಗಿ ಹಣ್ಣಾಗಿ ಬದಲಾಗಬೇಕಂದ್ರೆ ಈ ಪರಾಗ ರೇಣುಗಳು ಹೂವಿನ ಹೆಣ್ಣು ಭಾಗವನ್ನ ತಲುಪಬೇಕು. ಗಾಳಿ, ಮಳೆ ಅಥವಾ ಜೇನುನೊಣಗಳ ಕಾಲಿಗೆ ಅಂಟಿಕೊಂಡು ಇವು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ.
ನೆಕ್ಸ್ಟ್ ಬೀಜಗಳು ಅಥವಾ ಸೀಡ್ಸ್. ಏನಿದು? ಬೀಜಗಳು. ನಾವು ಹಣ್ಣು ತಿಂದಾಗ ಅದ್ರ ಒಳಗೆ ಸಣ್ಣ ಸಣ್ಣ ಗಟ್ಟಿ ಭಾಗಗಳು ಸಿಗುತ್ತಲ್ಲ, ಅವೇ ಬೀಜಗಳು. ಉದಾಹರಣೆಗೆ ಮಾವಿನ ಹಣ್ಣು, ಮ್ಯಾಂಗೋ ಯಾರಿಗೆಲ್ಲ ಇಷ್ಟ? ಓಕೆ, ನಿಮ್ಮೆಲ್ಲಾರ್ಗೂ ಇಷ್ಟ. ಮಾವಿನ ಹಣ್ಣು ತಿಂದ್ಮೇಲೆ ಗೊರಟೆ ಸಿಗುತ್ತೆ, ಹೌದಾ? ಈಗ ಸೀಬೆಕಾಯಿ, ಸೀಬೆ ಹಣ್ಣು, ಪ್ಯಾರಲಕಾಯಿ, ಗವ್ವ, ಅದನ್ನ ಕಟ್ ಮಾಡಿದಾಗ ಅದ್ರೊಳಗಡೆ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ. ಏನ್ ಮಾಡ್ತಿದ್ದು? ಒಂದು ಬೀಜದೊಳಗೆ ಒಂದು ಪುಟ್ಟ ಮಗು ಸಸ್ಯ ಅಥವಾ ಭ್ರೂಣ ಅಡಿಗೆ ಕೊಡುತ್ತಿರುತ್ತೆ. ಅದಕ್ಕೆ ಬೇಕಾದ ಆಹಾರವು ಅದರ ಒಳಗೆ ಇರುತ್ತೆ. ನಾವು ಬೀಜವನ್ನ ಮಣ್ಣಿನಲ್ಲಿ ಬಿತ್ತಿ ನೀರು ಹಾಕಿದಾಗ ಆ ಬೀಜ ಒಡೆದು ಅದರಿಂದ ಹೊಸದೊಂದು ಸುಂದರವಾದಂತಹ ಗಿಡ ಹುಟ್ಟುಕೊಳ್ಳುತ್ತೆ. ಆ ಕಾರಣದಿಂದ ಬೀಜ ಅನ್ನೋದು ಬಹಳ ಪ್ರಮುಖವಾದದ್ದು ಗಿಡಗಳ ಸಂತಾನೋತ್ಪತ್ತಿ ಆಗೋದಕ್ಕೆ. ಕ್ಲಿಯರ್? ಇಲ್ಲಿವರೆಗೂ ಅರ್ಥ ಆಯ್ತಾ ನಿಮ್ಮೆಲ್ಲರಿಗೂ? ಓಕೆ, ನೆಕ್ಸ್ಟ್ ಏನಪ್ಪಾ ಇದು? ಈ ತರ ಇದೆ. ಇದನ್ನ ಏನಂತ ಕರಿತೀವಿ ನಾವು? ನಾಳಕಂತೆಗಳು ಅಥವಾ ವ್ಯಾಸ್ಕುಲರ್ ಬಂಡಲ್ಸ್ ಅಂತ ಕರಿತೀವಿ. ನಾಳಕಂತೆಗಳು ಅಥವಾ ವ್ಯಾಸ್ಕುಲರ್ ಬಂಡಲ್ಸ್. ನಾಳಕಂತೆಗಳು ಅಥವಾ ವ್ಯಾಸ್ಕುಲರ್ ಬಂಡಲ್ಸ್ ಏನಿದು ಕೆಲ್ಸ ಏನು? ನಮ್ಮ ದೇಹದಲ್ಲಿ ರಕ್ತ ಹರಿಯಲು ರಕ್ತನಾಳಗಳು ಅಥವಾ ವೇನ್ಸ್ ಇರುವಂತೆ ಗಿಡಗಳಲ್ಲೂ ಕೂಡ ನೀರು ಮತ್ತು ಆಹಾರವನ್ನ ಸಾಗಿಸಲು ಸಣ್ಣ ಸಣ್ಣ ಕೊಳವೆಗಳಂತಹ ನಾಳಗಳಿರುತ್ತೆ. ಇವುಗಳ ಗುಂಪನ್ನ ನಾಳಕಂತೆಗಳು ಅಂತ ಕರಿತೀವಿ. ಇವುಗಳಲ್ಲೂ ಕೂಡ ಎರಡು ಭಾಗವನ್ನ ಕಾಣಬಹುದು. ನಾ ಹೇಳ್ದಂಗೆ ನಿಮ್ಮ ಕೈ ಬ್ರಿಸ್ಟನ್ನ ಹಿಂಗ್ ಹಿಡೀರಿ. ಈ ಭಾಗದಲ್ಲಿ ನಿಮ್ಗೆ ನರಗಳು ಕಾಣಬಹುದು. ಕಾಣುತ್ತಾ? ಎವ್ರಿವನ್ ಲೈಕ್ ದಿಸ್. ಮಾಡ್ದಂಗೆ ನಿಮ್ಮ ಕೈನ ಹೀಗಿದ್ದು ಹೀಗ್ ಮಾಡಿ, ಹೀಗೆ ಮುಷ್ಟಿ ಕಟ್ಟಿ, ಹೀಗೆ ಎಕ್ಸ್ಪ್ಯಾಂಡ್ ಮಾಡಿ. ಏನ್ ಕಾಣುತ್ತಿಲ್ಲಿ? ಕ್ಯಾನ್ ಯು ಆಲ್ ಫೀಲ್ ಅ ಪೈಪ್ ಕೈಂಡ್ ಆಫ್ ಸ್ಟ್ರಕ್ಚರ್ ಹಿಯರ್? ಒಂದು ನಾಳ ತರ ಕಾಣುತ್ತಾ? ಕೊಳವೆ ತರ ಇದೆಯಾ? ಪೈಪ್ ತರ ಇದೆಯಾ? ಹಿಡ್ದು ನೋಡಿ, ಏನಾಗುತ್ತಿಲ್ಲಿ? ಸೌಂಡ್ ಕೇಳಿಸ್ತಾ ಇದೆ ನಮ್ಗೆ, ಹೌದಾ ಇಲ್ವಾ? ಕ್ಯಾನ್ ಯು ಆಲ್ ಫೀಲ್ ಇಟ್? ಸಿಮಿಲರ್ಲಿ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಮಾಡ್ಲಿಕ್ಕೆ ಯಾವ ರೀತಿ ನಾಳಗಳಿರುತ್ತೋ ಸಸ್ಯಗಳಲ್ಲೂ ಕೂಡ ಇಂತಹ ನಾಳಗಳನ್ನ ಅಥವಾ ನಾಳಕಂತೆಗಳನ್ನ ನಾವು ಕಾಣಬಹುದು. ಇದ್ರಲ್ಲಿ ಎರಡು ವಿಭಾಗ ಇದೆ. ಝೈಲಮ್, ನೋಟ್ ಮಾಡ್ಕೊಬಹುದು, ಮತ್ತು ಫ್ಲೋಯಮ್. ಝೈಲಮ್ ಮತ್ತು ಫ್ಲೋಯಮ್. ಓಕೆ, ಝೈಲಮ್ ಇಂಗ್ಲಿಷ್ ನಲ್ಲಿ ನಾನು ಇಲ್ಲಿ ಬರೀತೀನಿ. ವ್ಯಾಸ್ಕುಲರ್ ಬಂಡಲ್ಸ್ ನಲ್ಲಿ ಇರುವಂತಹ ಎರಡು ಉಪವಿಭಾಗ ಇದು. ಪಾರ್ಟ್ಸ್ ಆಫ್ ಪ್ಲಾಂಟ್, ಸಸ್ಯಗಳ ಭಾಗಗಳಲ್ಲಿ ನಾವು ನಾಳಕಂತೆಗಳನ್ನ ಕಾಣಬಹುದು. ಈ ನಾಳಕಂತೆಗಳಲ್ಲಿ ಎರಡು ಉಪವಿಭಾಗ ಬರುತ್ತೆ, ಝೈಲಮ್ ಮತ್ತು ಫ್ಲೂಯಮ್. ಈ ನಾಳಕಂತೆಗಳನ್ನ ನಾವು ವ್ಯಾಸ್ಕುಲರ್ ಬಂಡಲ್ಸ್ ಅಂತ ಕರಿತೀವಿ. ನೋಟ್ ಮಾಡ್ಕೊಬಹುದು ಇದನ್ನ ನೀವು. ವ್ಯಾಸ್ಕುಲರ್ ಬಂಡಲ್ಸ್, ಅದರಲ್ಲಿ ಝೈಲಮ್ ಮತ್ತೆ ಫ್ಲೋಯಮ್ ಅಂತ ಎರಡು ಉಪವಿಭಾಗವನ್ನ ಕಾಣಬಹುದು. ಈ ಝೈಲಮ್ ಏನ್ ಮಾಡುತ್ತೆ? ಇದು ಬೇರು ಹೀರಿಕೊಂಡ ನೀರು ಮತ್ತು ಖನಿಜಗಳನ್ನ ಗಿಡದ ಮೇಲ್ಭಾಗದ ಎಲೆಗಳಿಗೆ ತಲುಪಿಸುತ್ತೆ. ಉದಾಹರಣೆಗೆ ಇದೊಂದು ಗಿಡ ಅಂತ ಭಾವಿಸಿ.
ಓಕೆ, ಇದು ಒಂದು ಗಿಡ ಅಂತ ಭಾವಿಸಿ. ಜೈಲಮ್ ಏನ್ ಮಾಡುತ್ತೆ, ಈ ಬೇರುಗಳಲ್ಲಿರುವಂತಹ ನೀರು ಮತ್ತೆ ಖನಿಜಗಳು, ನೀರು ಮತ್ತೆ ಖನಿಜಗಳು ಅಂದ್ರೆ ವಾಟರ್ ಅಂಡ್ ಮಿನರಲ್ಸ್. ನಾನು ಯಾವ್ದಾದ್ರು ಇಂಗ್ಲಿಷ್ ಪದಗಳನ್ನ ಹೇಳಿದಾಗ ಬರ್ದಿಟ್ಕೊಳ್ಳಿ. ಈಗ ನೀರು ಮತ್ತೆ ಖನಿಜ, ನೀರ್ ಅಂದ್ರೆ ವಾಟರ್ ಅಂತ ಗೊತ್ತಿರುತ್ತೆ, ಖನಿಜ ನಮಗ್ ಗೊತ್ತಿರಲ್ಲ, ಅದ್ರ ಸೈಡ್ ನಲ್ಲಿ ಹೀಗೆ ಬರ್ದಿಟ್ಕೊಳ್ಳಿ, ಮಿನರಲ್ಸ್ ಅಂತ ಬರ್ದಿಟ್ಕೊಳ್ಳಿ. ಆಗ ನಿಮ್ಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ. ಈ ಏನ್ ಮಾಡುತ್ತೆ ಈ ಜೈಲಮ್ ಅನ್ನೋದು, ಬೇರಿನಿಂದ ಈ ನೀರಿನ ಅಂಶ ಖನಿಜಗಳನ್ನ ಗಿಡದ ಎಲ್ಲಾ ಭಾಗಗಳಿಗೂ ತಲುಪಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ. ಓಕೆ, ಅದೇ ರೀತಿ ಫ್ಲೋಯಂ. ಫ್ಲೋಯಂ ಏನ್ ಮಾಡುತ್ತೆ, ಎಲೆಗಳು ಸೂರ್ಯನ ಬೆಳಕಿನಿಂದ ತಯಾರಿಸಂತಹ ಆಹಾರವನ್ನ, ಈ ಎಲೆಗಳು ಏನ್ ಮಾಡುತ್ತೆ, ಸೂರ್ಯನ ಬೆಳಕಿನಿಂದ, ಇದು ಸೂರ್ಯ, ಓಕೆ, ಸೂರ್ಯನ ಬೆಳಕಿನಿಂದ ತಯಾರಿಸಂತ ಆಹಾರ ಏನಿರುತ್ತೆ ಅದನ್ನ ಗಿಡಗಳ ಎಲ್ಲಾ ಭಾಗಗಳಿಗೆ, ಎಲೆಗಳಿಗೆ, ಕಾಂಡಗಳಿಗೆ, ಕಾಂಡ ಅಂದ್ರೆ ಇದು ಸ್ಟೆಮ್ಗಳಿಗೆ, ಇವುಗಳಿಗೆ, ಬೇರುಗಳಿಗೆ, ಇವೆಲ್ಲಕ್ಕೂ ಸಾಗಿಸುವಂತಹ ಕೆಲಸವನ್ನ ಫ್ಲೋಯಂ ಮಾಡುತ್ತೆ. ಇದು ಬೇರಿನಿಂದ ಮೇಲ್ಮುಖವಾಗಿ ಎಲ್ಲಕ್ಕೂ ನೀರು ಮತ್ತೆ ಖನಿಜವನ್ನ ಕೊಟ್ರೆ, ಫ್ಲೋಯಂ ಆಹಾರವನ್ನ ಎಲ್ಲಾ ಭಾಗಗಳಿಗೂ ತಲುಪಿಸುವಂತಹ ಕೆಲಸವನ್ನ ಫ್ಲೋಯಂ ಮಾಡುತ್ತೆ. ಇದು ಜೈಲಮ್ ಮತ್ತೆ ಫ್ಲೋಯಂ ಮಾಡುವಂತಹ ಕೆಲಸಗಳು. ನೆಕ್ಸ್ಟ್ ನಮ್ಮ ಪಾಠದ ನಾವೇನ್ ಕಲಿಯಕ್ ಹೊರಡ್ತೀವಿ ಅದ್ರ ಜೀವಾಳ ಏಕದಳ ಸಸ್ಯಗಳು, ಮೋನೋಕಾಟ್ ಪ್ಲಾಂಟ್. ಏಕದಳ ಸಸ್ಯಗಳು ಹೆಸರೇ ಹೇಳೋ ಹಾಗೆ, ಏನು ವಿಜ್ಞಾನಿಗಳು ಬೀಜಗಳ ಆಧಾರದ ಮೇಲೆ ಸಸ್ಯಗಳನ್ನ ಎರಡು ಮುಖ್ಯ ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಏಕದಳ ಸಸ್ಯಗಳು ಹಾಗೇನೆ ದ್ವಿದಳ ಸಸ್ಯಗಳು. ಏಕದಳ ಸಸ್ಯಗಳು ಅಂತ ಹೇಳಿದ್ರೆ ಮೋನೋಕಾಟ್ ಪ್ಲಾಂಟ್ಸ್. ಇಲ್ಲಿ ಯಾವ ಬೀಜಗಳನ್ನ ನಾವು ಸಮಾನವಾಗಿ ಎರಡು ಭಾಗ ಮಾಡಲು ಸಾಧ್ಯ ಇಲ್ಲವೋ ಅವು ಏಕದಳ ಸಸ್ಯ. ಉದಾಹರಣೆಗೆ ಜೋಳ, ಭತ್ತ, ರಾಗಿ, ಗೋಧಿ ಅಥವಾ ಕಬ್ಬು. ಅದನ್ನ ನಾವು ಆ ಬೀಜನ ಮತ್ತೆ ಸಪ್ರೇಟ್ ಮಾಡಕ್ಕಾಗಲ್ಲ. ಇವುಗಳ ಎಲೆಗಳ ಉದ್ದ ಇರುತ್ತೆ, ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾವ್ದನ್ನ ನೀವು ಸ್ಪ್ಲಿಟ್ ಮಾಡಕ್ಕಾಗಲ್ವೋ ಅದು ಏಕದಳ. ಓಕೆ, ಯಾವ್ದನ್ನ ಸ್ಪ್ಲಿಟ್ ಮಾಡಕ್ಕಾಗುತ್ತೆ, ಯಾವ ಬೀಜ ಸಿಪ್ಪೆ ಸುಲಿದಾಗ ಅಥವಾ ಸ್ವಲ್ಪ ಒತ್ತಿದಾಗ ಸುಲಭವಾಗಿ ಎರಡು ಸಮಾನ ಭಾಗಗಳಾಗುತ್ತೋ ಅದೇ ದ್ವಿದಳ. ಈಗ ಅವರೆಕಾಳು, ಇದ್ಕಿದ್ ಬೇಳೆ ಅಂತ ಕರಿತೀವಿ ಅಲ್ವಾ, ಅದನ್ನ ಪ್ರೆಸ್ ಮಾಡಿದ್ರೆ ಎರಡು ಬೇಳೆ ಆಗುತ್ತೆ. ತೊಗರಿ ಬೇಳೆ, ಬಾದಾಮಿ. ಬಾದಾಮಿ ನೆನ್ಸಿ ಮಕ್ಳ ನೀವೆಲ್ಲ, ನೆನ್ಸಿ ಮರುದಿನ ಬೆಳಗ್ಗೆ ಸಿಪ್ಪೆನ ತೆಗೆದು ಪ್ರೆಸ್ ಮಾಡಿ ಎರಡು ಭಾಗ ಆಗತ್ತೆ, ಹೌದಾ? ಕಡಲೆಕಾಯಿ, ಗ್ರೌಂಡ್ ನಟ್, ಟೈಮ್ ಪಾಸ್ ಕಡಲೆಕಾಯಿ ಅಂತೀವಲ್ಲ, ಅದನ್ನ ಮುರಿರಿ ಎರಡು ಭಾಗಗಳಾಗುತ್ತೆ. ಆದ್ರಿಂದ ಇವುಗಳು ನಾವು ಕಾಣಬಹುದಾದಂತಹ ಸಸ್ಯಗಳಲ್ಲಿ ವಿಂಗಡಣೆ. ಇದ್ರಂತೆಯೇ ಹೆಚ್ಚಿನವುಗಳನ್ನ ಅನ್ವೇಷಿಸಲು ನಿಮ್ಮನ್ನ ಕೋರ್ತೀವಿ. ನೀವು ಕೂಡ ಹೆಚ್ಚಿನ ಗಿಡಗಳನ್ನ ಇದೇ ರೀತಿ ಅನ್ವೇಷಿಸ್ತಾ ಹೋಗಿ. ಮುಂದಿನ ಕ್ಲಾಸ್ ನಲ್ಲಿ ಈ ಸಸ್ಯಗಳ ಭಾಗಗಳ ಮೇಲೆ ಕುರಿತಾಗಿ ನಾವು ಎಲೆಗಳ ಕುರಿತು, ಬೇರಿನ ಕುರಿತು, ಮತ್ತೆ ಇಂಪಾರ್ಟೆಂಟ್ ಆಗಿ ಇವತ್ತು ಕ್ಲಾಸ್ ನ ಆರಂಭದಲ್ಲಿ ನಾವು ಸಾಲ್ವ್ ಮಾಡಿದ್ವಲ್ಲ ಮೋನೋಕಾಟ್ ಅಂಡ್ ಡೈಕಾಟ್ ಪ್ಲಾಂಟ್ಸ್ ನ ಒಂದು ಸಿಮ್ಯುಲೇಷನ್, ಅದನ್ನ ಸಾಲ್ವ್ ಮಾಡೋ ಕೆಲಸನ ನಾವು ಮುಂದಿನ ಭಾಗದಲ್ಲಿ ಮಾಡೋಣ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಜ್ಞಾನದ ಸೆಷನ್. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು, ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಸೆಗ್ಮೆಂಟ್ ಕ್ರಿಟಿಕಲ್ ಥಿಂಕಿಂಗ್ ಅಲ್ಲಿ ಭೇಟಿಯಾಗೋಣ. ನಮಸ್ಕಾರ.